ಸಮಸ್ತ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಹಾಗೆ ಕನ್ನಡ ಸಿರಿಗೆ ಆತ್ಮೀಯವಾದಂಥ ಸ್ವಾಗತ. ಎಲ್ಲರನ್ನೂ ಕೂಡ ಒಂದು ಕಲಾ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇರುವಂತಹ ಕಲಾ ಪ್ರದರ್ಶನ ಹಾಗೆ ಫೋಟೋ ಹಬ್ಬ ಅಂತ. ಈ ಫೋಟೋ ಹಬ್ಬ 2 ದಿನಕ್ಕೆ ಮಾತ್ರ ಮೀಸಲಾಗಿತ್ತು. ಆ ಫೋಟೋ ಹಬ್ಬ ಆಲ್ರೆಡಿ ಮುಗಿದು ಹೋಗಿದೆ. ಹಾಗಾಗಿ ನಿಮಗೆ ಕೆಲವೊಂದು ಅಪರೂಪದ ಫೋಟೋಗಳನ್ನು ನಿಮಗೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ಕಲಾ ಪ್ರದರ್ಶನ ಏನಿದೆ ಅದು ನಡೀತಾ ಇದೆ. ಅದು ಮಾರ್ಚ್ ತಿಂಗಳ 8ನೇ ತಾರೀಕುವರೆಗೂ ಇರುತ್ತೆ. ನೀವು ಅದನ್ನು ನೋಡೋದಕ್ಕೆ ಟೈಮ್ ಇದೆ. ಹಾಗಾಗಿ ಹೋಗೋಣ ಬರೀ ಚಿತ್ರಕಲಾ ಪರಿಷತ್ತಿಗೆ. ಪರಿಷತ್ನಲ್ಲಿ ಸಾಕಷ್ಟು ಫೋಟೋಗಳ ಪ್ರದರ್ಶನ ಮಾಡಲಾಗಿದೆ. ಇದು ಹವ್ಯಾಸಿ ಫೋಟೋಗ್ರಾಫರ್ಸ್ ತೆಗೆದಿರುವಂಥ ಚಿತ್ರ. ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ನೇರವಾಗಿ ನಡೆದಂಥ ದೃಶ್ಯಗಳ ಒಂದು ಸೆರೆ ಹಿಡಿಯುವಂಥದ್ದು. ಇದಕ್ಕೆ ಬಹಳಷ್ಟು ಶ್ರಮ ಇರುತ್ತೆ, ತಾಳ್ಮೆ ಇರುತ್ತೆ, ಹಾಗೆ ಸಾಕಷ್ಟು ಖರ್ಚು ಕೂಡ ಮಾಡಿರ್ತಾರೆ. ಹಾಗಾಗಿ ಅಪರೂಪದ ಫೋಟೋಗಳು ಇಲ್ಲಿ ಪ್ರದರ್ಶನಗೊಳ್ತಾ ಇದೆ. ಫೋಟೋ ನೋಡ್ತಾ ಹಾಗೆ ಇದರ ಬಗ್ಗೆ ಮಾಹಿತಿ ಪಡ್ಕೋಬೇಕು ಅನಿಸ್ತು. ಆಗ ನಾನು ಭೇಟಿಯಾದದ್ದು ಶ್ರೀನಿವಾಸ್ ಶಾಮಾಚಾರ್ ಅವರನ್ನ ಕೇಳ ಬನ್ನಿ, ಈ ಫೋಟೋ ಹಬ್ಬ ಹೇಗೆ ಹುಟ್ಟಿತು ಅಂತ. 2014ರಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ. ಅಂದರೆ ಹೊಸದಾಗಿ ಫೋಟೋಗ್ರಫಿ ಕಲಿಯೋಕ್ಕೆ ಬರ್ತಾರಲ್ಲ ಅವರಿಗೆ ಅಂತಲೇ ಈ ಗ್ರೂಪ್ ಕ್ರಿಯೇಟ್ ಮಾಡಿದ್ದು. ಫೇಸ್ಬುಕ್ಕಲ್ಲಿ ಒಂದು ನೇಚರ್ ಥ್ರೂ ಮೈಲೆನ್ಸ್ ಅಂತ ಕ್ರಿಯೇಟ್ ಮಾಡೋಣ ಅಂದ್ಕೊಂಡು ಕ್ರಿಯೇಟ್ ಮಾಡಿದ್ದು. ಒಂದು ವರ್ಷದಲ್ಲೇ ಒಂದು 23,000 ಜನ ಮೆಂಬರ್ಸ್ ಸೇರಿಕೊಂಡ್ರು ಗ್ರೂಪಲ್ಲಿ. ಫ್ರಮ್ ಆಲ್ ಓವರ್ ದಿ ವರ್ಲ್ಡ್, ಆಲ್ಮೋಸ್ಟ್ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಫೋಟೋಗ್ರಾಫರ್ಸು ಇದ್ದಾರೆ. ಎಲ್ಲ ಅಮ್ಯೂಚೂರ್ ಫೋಟೋಗ್ರಾಫರ್ಸೇ, ಅಂದರೆ ಯಾರು ದೊಡ್ಡ ಫೋಟೋಗ್ರಾಫರ್ಸ್ ಅಂತೂ ಇಲ್ಲ. ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಅಮ್ಯೂಚೂರ್ ಫೋಟೋಗ್ರಾಫರ್ಸ್ಗೆ ಅಂತಲೇ. ಅಲ್ಲಿಂದ ಶುರುವಾಗಿ ಅಲ್ಲಿ 2015ರಲ್ಲಿ ಒಂದು ಫಸ್ಟ್ ಎಕ್ಸಿಬಿಷನ್ ಮಾಡಿದ್ವಿ ಅಮ್ಯೂಚೂರ್ ಫೋಟೋಗ್ರಾಫರ್ಸ್ಗೆ. ಒಂದೇ ದಿನ ಮಾಡಿದ್ವಿ. ಅವಾಗೆಲ್ಲ ಫಸ್ಟ್ ಒಂದೇ ದಿನ ಮಾಡಿದ್ದಕ್ಕೆ ಒಂದು 5,000 ಜನ ಒಂದೇ ದಿನಕ್ಕೆ ಬಂದಿದ್ದರು ವಿಸಿಟರ್ಸು. ಅದು ಯಾಕೋ ಒಂಥರ ಇನ್ಸ್ಪಿರೇಷನ್ ಆಯಿತು. ತಿರ್ಗಾ ಅದನ್ನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ತಿರ್ಗಾ ಪ್ರತಿ ವರ್ಷ ಮಾಡ್ಕೊಂಡು ಇದು ಕೋವಿಡ್ ಟೈಮಲ್ಲಿ ಒಂದು 4 ವರ್ಷ ಬಿಟ್ಟರೆ ಬೇರೆ ಎಲ್ಲ ವರ್ಷಗಳು ಮಾಡಿದ್ದೀವಿ. ಇದು 7ನೇ ಎಕ್ಸಿಬಿಷನ್. ಈ ಸತಿ ಒಂದು 48 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಒಂದು 128 ಫೋಟೋಸ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಎಲ್ಲ ಅಮ್ಯೂಚೂರ್ ಫೋಟೋಗ್ರಾಫರ್ಸೇ. ಇದು ಇನ್ನೊಂದೇನೆಂದರೆ, ನಾವು ಚಿತ್ರಸಂತೆ ನೋಡಿ ನನಗೆ ಫಸ್ಟು NTML ಫೋಟೋಗ್ರಫಿ ಎಕ್ಸಿಬಿಷನ್ ಅಂತ ಮಾಡ್ತಾಯಿದ್ದೆ. ಚಿತ್ರಸಂತೆ ನೋಡಿ ಯಾಕೆ ನಾವು ಹೊಸ ಹೆಸರು ಕೊಡಬಾರ್ದು ಅಂದ್ಬಿಟ್ಟು ಫೋಟೋ ಹಬ್ಬ ಅಂತ ಒಂದು 3-4 ವರ್ಷದಿಂದ ನಾವು ಫೋಟೋ ಹಬ್ಬ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಇದು ಹೆಸರು ಫೋಟೋ ಹಬ್ಬ ಅಂತ ಇವಾಗ ಪ್ರತಿ ವರ್ಷ ಫೋಟೋ ಹಬ್ಬ ಅಂತ ಮಾಡ್ತೀವಿ. ಇಲ್ಲೇನಂದರೆ ಎಲ್ಲ ಫೋಟೋಗ್ರಾಫರ್ಸು ಬಂದು ಸೇರ್ತಾರೆ. ಅವ್ರವ್ರ ವಿಚಾರಗಳು ಬದಲಾಯಿಸ್ಕೊಳ್ತಾರೆ. ಎಲ್ಲೆಲ್ಲಿ ಹೋದರೆ ಯಾವ್ಯಾವ ಥರ ಫೋಟೋ ಸಿಗುತ್ತೆ ಅಂತೆಲ್ಲ ಮಾತಾಡ್ಕೊಳ್ತಾರೆ. ಎಲ್ಲ ಫೋಟೋಗ್ರಾಫರ್ಸು, ಈ ಅಮ್ಯೂಚೂರ್ ಫೋಟೋಗ್ರಾಫರ್ಸು ಈ ಎಕ್ಸಿಬಿಷನ್ಗೆ ಕಾತುರದಂತ ಕಾಯ್ತಾ ಇರ್ತಾರೆ. ಪ್ರತಿ ವರ್ಷವೂ ಯಾವಾಗತ್ತೆ ಅಂತ ನನ್ನ ಕೇಳ್ತಾನೆ ಇರ್ತಾರೆ. ಸೊ ಒಂದು ವರ್ಷ ತಪ್ಪಿದ್ರೂ ಇನ್ನೊಂದು ವರ್ಷ ಮಾಡೇ ಮಾಡ್ತೀನಿ. ಕೇಳಿದ್ರಲ್ಲ, ಸಾಮಾನ್ಯವಾಗಿ ಪ್ರತಿ ವರ್ಷ ಇವರು ಹಮ್ಮಿಕೊಳ್ತಾರೆ ಅಂತ ಹೇಳಿದ್ದಾರೆ. ಅದ್ಭುತವಾದಂತಹ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ. ಪ್ರಕೃತಿಯ ದೃಶ್ಯಗಳಿರಬಹುದು ಅಥವಾ ಮನುಷ್ಯನ ಭಾವನೆಗಳಿರಬಹುದು, ಎಲ್ಲವೂ ಕೂಡ ಅದ್ಭುತವಾಗಿ ಸೆರೆಯಾಗಿರುವಂಥದ್ದು ಈ ಒಂದು ಫೋಟೋಗಳಲ್ಲಿ. ಇದಾಗಿತ್ತು ಫೋಟೋ ಹಬ್ಬದ ಕುರಿತಾದಂತಹ ಮಾಹಿತಿ. ಅದಾದ ನಂತರ ಚಿತ್ರಕಲೆಗೆ ಬಂದ್ಬೇಡ. ನೋಡಿ, ಇಲ್ಲಿ ಕಾಣಿಸ್ತದಿಲ್ಲ, ಅದ್ಭುತವಾದಂತಹ ಪೇಂಟಿಂಗ್ಗಳನ್ನು ನೀವು ನೋಡಬಹುದು. ಇಲ್ಲಿ ನೋಡೋದಷ್ಟೇ ಅಲ್ಲ, ನಿಮಗೆ ಆಸಕ್ತಿ ಇದ್ದರೆ ಕೊಂಡುಕೊಳ್ಳೋಕ್ಕೆ ಕೂಡ ಅವಕಾಶ ಇದೆ. ಇಲ್ಲೂ ಕೂಡ ಹಲವಾರು ಕಲಾವಿದರು ಇಲ್ಲಿ ಬಂದಿದ್ದರು. ಹಾಗೆ ಅವರವರ ಒಂದು ಪೇಂಟಿಂಗ್ಸನ್ನು ಪ್ರದರ್ಶನ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ರು. ಹಾಗೆ ಕೊಡ್ತಾ ಇದ್ದಾರೆ ಕೂಡ, ಅವ್ರು ಇರ್ತಾರೆ. ನೀವು ನೋಡಿದಾಗ ಖುಷಿಯಾದಾಗ ಅದ್ರ ಬಗ್ಗೆ ವಿವರಣೆ ಬೇಕು ಅಂದರೆ ಅವ್ರು ತಿಳಿಸಿ ಹೇಳ್ತಾರೆ. ಪ್ರತಿಯೊಂದು ಚಿತ್ರದ ಹಿಂದೆ ಅವರು ಕೊಟ್ಟಂಥ ವಿವರಣೆ ಕೇಳಿದಾಗ ನಿಮ್ಗೆ ಅನಿಸುತ್ತೆ, ಇಷ್ಟೊಂದು ಏನಂದರೆ ಸೂಕ್ಷ್ಮವಾಗಿ ವಿಷಯಗಳನ್ನು ಗಮನಿಸಿದಾರಾ, ಇಷ್ಟೊಂದು ವಿಚಾರಗಳನ್ನು ಅವರು ಮನಸ್ಸಿಗೆ ತಗೊಂಡು ಈ ಚಿತ್ರಗಳನ್ನು ಬಿಡಿಸಿದಾರ ಅಂತ. ಅವರ ಒಂದು ಪ್ರಯತ್ನಕ್ಕೆ ಮೆಚ್ಚುಗೆ ನೀವು ತೋರಿಸಲೇಬೇಕಾಗತ್ತೆ. ಆ ತಾಳ್ಮೆಗೆ, ಆ ಪರಿಶ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ನೀವು ಕೊಡಲೇಬೇಕಾಗತ್ತೆ. ಏನಿಲ್ಲ ಅಂದರೂ ಒಂದು ಸತಿ ನೋಡಿ ಈ ಚಿತ್ರದ ಬಗ್ಗೆ ಒಂದು ವಿವರಣೆಯನ್ನು ಕೇಳಿದ್ರೆ ಅವರ ಉತ್ಸಾಹ, ಹುಮ್ಮಸ್ಸು ನೋಡಿದಾಗ ನಿಮ್ಗೆ ಅನಿಸುತ್ತೆ, ಹೌದಲ್ವಾ, ನಮ್ಮ ಕೈಯಲ್ಲಾದಂಥದ್ದು ಒಂದು ಸಣ್ಣ ಒಂದು ಪ್ರೋತ್ಸಾಹ, ಆ ಪ್ರೋತ್ಸಾಹ ಕೊಟ್ಟರೆ ಸಾಕಲ್ವಾ. ಬನ್ನಿ, ಏನು ಹೇಳ್ತಾರೆ ಕೇಳೋಣ ಈ ಕಲಾವಿದ. ದೀಪಕ್, ನಾನು ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಗ್ರ್ಯಾಜುಯೇಟೆಡ್. ಈ ಪೇಂಟಿಂಗ್ ಬಂದು ನಟರಾಜ ಫಾರ್ಮ್ ಯೂಸ್ ಮಾಡಿ ಶಿವಣ್ಣ ಒಂದು ಪೇಂಟಿಂಗ್ನ ನಾನು ಕಾಂಪೋಸಿಷನಲ್ಲಿ ಮಾಡಿದ್ದೀನಿ. ಶಿವಣ್ಣ ಮೇಯ್ನಾಗಿ ನಾನು ಇಟ್ಕೊಂಡು, ಶಿವನ ಒಂದು ರೂಪ ಬಂದು ಪಂಚಭೂತಗಳ ಅಧಿಪತಿ. ನಾನು ಪಂಚಭೂತಗಳನ್ನ ಇಟ್ಕೊಂಡು ಭೂಮಿ, ನೀರು, ಆಮೇಲೆ ಗಾಳಿ, ಆಮೇಲೆ ಆಕಾಶ, ಬೆಂಕಿಯಾಗಿ ನಾನು ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡಿ ಈ ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಇಲ್ಲದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಚಿತ್ರ ನಾನು ನೋಡಿದೆ. ಇದನ್ನು ಇದ್ರ ಬಗ್ಗೆ ಒಂಚೂರು ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ಬೋದಾ? ಇದ್ರದ್ದು ಎಕ್ಸ್ಪ್ಲನೇಷನ್ ಬಂದು ಈಗ ಬಿದ್ರು ಕೋಲು ಕಟ್ ಮಾಡಿ ಅದರದ್ದು
ಡಿಸ್ಟ್ರಾಯ್ ಮಾಡಿ ಫ್ಲೋಟ್ ಮಾಡಬಹುದು. ಬಿದ್ರು ಕೋಲ್ ಒಳಗಡೆನೆ ಇದ್ರ ನೇಚರ್ ಇದರಿಂದನೇ ಒಂದು ಮ್ಯೂಸಿಕ್ ಇದೆ. ಸೊ ಅದನ್ನು ನಾವು ಇನ್ನರ್ ಸೋರ್ಸಿಂದ ಮನಸ್ಸು ಒಳಗಡೆಯಿಂದ ನಾವು ಅದನ್ನು ನೋಡಿದ್ರೆ ಅದನ್ನು ಫೀಲ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಬಟ್ ಅದು ಬರ್ಡ್ಸ್ಗೆ ಡೈರೆಕ್ಟ್ಲಿ ಆಗಿ ಇಂಡೈರೆಕ್ಟಾಗಿ ಅದು ಕನೆಕ್ಟ್ ಆಗಿದೆ, ಅದರದ್ದು ಒಂದು ನೇಚರ್ದು ಒಂದು ಭಾಗ ಆಗಿರೋದ್ರಿಂದ. ಸೊ ಅದಕ್ಕೆ ಬರ್ಡ್ಸ್ನ ಮತ್ತು ಬಟರ್ಫ್ಲೈ ಏನಕ್ಕೆ ಹಾಕಿದ್ದೀನಿ ಅಂದರೆ ಅದು ಮ್ಯೂಸಿಕ್ಗೆ ಅಟ್ರ್ಯಾಕ್ಟ್ ಆಗುತ್ತೆ ಬಟರ್ಫ್ಲೈನೇ ಯೂಸ್ ಮಾಡಿದ್ದೀನಿ. ಆಮೇಲೆ ಬಿದ್ರು ಕೋಲ್ಡ್ ಒಳಗಡೆನೇ ಇದು ಫ್ಲೋಟ್ನಾಗಿ ನಾನು ಕನ್ವರ್ಟ್ ಮಾಡಿ ಕಾಂಪೋಸಿಷನ್ನ ಮಾಡಿದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್ ಪ್ರಾಜೆಕ್ಟ್ಸ್. ಚೆನ್ನಾಗಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕೇಳಿಸ್ಕೊಡ್ರಲ್ಲ, ಹಾಗೆ ಹಲವಾರು ಕಲಾವಿದರ ವಿವಿಧ ಅಭಿರುಚಿಗಳು, ಹಾಗೆ ಅವರ ಸೂಕ್ಷ್ಮ ಮನಸ್ಸಿನ ಒಂದು ಭಾವನೆಗಳು ಎಲ್ಲವನ್ನು ಕೂಡ ಚಿತ್ರಿಸಲಾಗಿದೆ. ಪ್ರತಿಯೊಂದು ಪೇಂಟಿಂಗು ಅವ್ರ ಕತೆ ಹೇಳ್ತಾ ಹೋಗ್ತಾರೆ. ಕೇಳೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಆ ತಾಳ್ಮೆ ನಮ್ಮಲ್ಲೂ ಇರಬೇಕಾಗತ್ತೆ ಅಷ್ಟೇ. ನಮಗೆ ತಾಳ್ಮೆ ಇದ್ದರೆ ಸಾಕು ಕೇಳಿಸ್ಕೊಳ್ಳೋಕ್ಕೆ. ಇದೊಂದು ಚಿತ್ರ ಕಾಣಿಸ್ತದಿಲ್ಲ, ಇಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ. ಅದರಲ್ಲಿ ನೇರವಾಗಿ ನೋಡಿದಾಗ ಒಂದು 3D ಎಫೆಕ್ಟ್ ಕಾಣಿಸುತ್ತೆ. ಇದರಲ್ಲಿ ಯಾವುದೂ ಟೆಕ್ನಾಲಜಿ ಇಲ್ಲ, ಆದರೆ ಕೈಯಲ್ಲಿ ಬಿಡಿಸಿರೋ ಅಂಥದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ನೋಡಿ. ಎಲ್ಲ ಭಾವನೆಗಳ ಒಂದು ಯೋಗ ಇರ್ಬೋದು, ಒಂದು ಆಧ್ಯಾತ್ಮ ಇರ್ಬೋದು, ಎಲ್ಲದರ ಚಿತ್ರಣಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ದೇವತಾ ಚಿತ್ರಗಳು ಇದೆ, ಹಾಗೆ ಸಾಮಾನ್ಯ ಮನುಷ್ಯನ ಬದುಕಿನ ಚಿತ್ರಗಳು ಕೂಡ ಇಲ್ಲಿ ಚಿತ್ರಿಸಿದ್ದಾರೆ. ಅದ್ಭುತವಾಗಿ ಕಲಾವಂತಿಕೆಯನ್ನು ನೀವು ಇಲ್ಲಿ ನೋಡಬಹುದು. ಇದೆಲ್ಲವನ್ನು ನೀವು ಸಾಕ್ಷೀಕರಿಸಬೇಕಾದ್ರೆ ಹೋಗಿ ಬರಬಹುದು ಚಿತ್ರಕಲಾ ಪರಿಷತ್ಗೆ. ಇನ್ನು ಸಮಯ ಇದೆ, ಮುಂದಿನ ಭಾನುವಾರ ಅಂದರೆ 8ನೇ ತಾರೀಕು ಕೊನೆಗೊಳ್ಳುತ್ತೆ ಇದು. ಇದಕ್ಕೆ ಯಾವುದೇ ರೀತಿಯ ಎಂಟ್ರೆನ್ಸ್ ಫೀಸ್ ಇಲ್ಲ. ಸಮಯ ಮಾಡಿಕೊಂಡು ನೀವೊಂದು ಅರ್ಧ ಗಂಟೆಗಳ ಕಾಲ ಹೋಗಿ ನೋಡಿ ಬಂದರೆ ಸಾಕು. ಹಾಗೆಯೇ ಇವೆಲ್ಲವನ್ನು ಕೂಡ ಮಾರಾಟಕ್ಕೆ ಕೂಡ ಕೆಲವನ್ನು ಇಟ್ಟಿದ್ದಾರೆ. ಆಸಕ್ತಿ ಇದ್ದರೆ ನೀವು ಕೊಂಡುಕೊಳ್ಳಬಹುದು. ಹಾಗಾಗಿ ಹೋಗಿ ಬನ್ನಿ ಅನ್ನೋದು ನನ್ನ ಆಶಯ. ನೋಡ್ಕೊಂಡು ಬನ್ನಿ ಒಂದು ಸುತ್ತ, ಹೇಗೆ ಅನಿಸುತ್ತೆ ಇವೆಲ್ಲ ಅಂತ ನೋಡ್ತೀರಲ್ವ. ಸೊ ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್, ಕನ್ನಡ ಮನಸ್ಸುಗಳಿಗಾಗಿ ಕನ್ನಡಿಗರಾಗಿ ಮಾಡಿದಂಥ ಚಾನಲ್. ಹೆಚ್ಚು ವಿಚಾರಗಳನ್ನು ತಿಳಿಸುತ್ತಾ ಹಾಗೆ ಹೆಚ್ಚು ಸಮಾಜಕ್ಕೆ ಪ್ರಯೋಜನವಾಗುವಂಥ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಉದ್ದೇಶದಿಂದ ಮಾಡಿದಂಥ ಚಾನಲ್ ನೋಡ್ತಾ ಇರೋರು ಇಷ್ಟ ಆಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನಷ್ಟು ಹೆಚ್ಚೆಚ್ಚು ಜನರಿಗೆ ಈ ಚಾನಲನ್ನು ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಕನ್ನಡ ಸಿರಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸೊಗಸಾದ ಅದ್ಭುತವಾದಂಥ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೀವು ಕನ್ನಡ ಸಿರಿ. ಇದು ಕನ್ನಡ ಮನಸ್ಸುಗಳಿಗಾಗಿ ಮಾಡಿದಂತಹ ಅದ್ಭುತವಾದಂಥ ಚಾನಲ್. ನಮಸ್ಕಾರ.